ಇದು ಒಂದು 10 ವರ್ಷ ಬಳಸಿದ್ರೆ ಏನೂ ಆಗಲ್ಲ ಅಂತ ನಮ್ಮ ನಂಬಿಕೆ ಸರ್. ಅಷ್ಟು ಕ್ವಾಲಿಟಿ ಆಗಿದೆ ಇದು ಮೆಶ್ ಬಂದ್ಬಿಟ್ಟು. ಇದ್ರ ಬೆಲೆ ಓನ್ಲಿ 8,000 ರೂಪಾಯಿಗೆ ನಾವು ಪ್ರೊವೈಡ್ ಮಾಡ್ತಾ ಇದೀವಿ. ಎಷ್ಟು ಉದ್ದ ಬರುತ್ತೆ ಅಂದ್ರೆ ನಿಮಗೆ 10 ಅಡಿ ಹೈಟ್ ಬರುತ್ತೆ ಸರ್, 165 ಅಡಿ ಉದ್ದ. ಸುಮಾರು ಮಣ್ಣಲ್ಲಿ ಊತಿದ್ರೇನೋ ಇಲ್ಲ ವಾಟರ್ ನೆನೆದ್ರೇನೋ ಕೊಳ್ತೋಗೋ ಚಾನ್ಸಸ್ ಅಸಲ್ ಇರೋದಿಲ್ಲ ಸರ್. ಇಂಥ ಮೆಷಿನ್ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ನೀವು ನೋಡ್ಕೋಬಹುದು, ಇದೇ ಮೆಷಿನ್ ನೋಡಿ ಇಲ್ಲಿ ಹಾಕಿದೀವಿ. 2 ವರ್ಷ ಆಗಿದೆ. ಹೌದು ಸರ್, ಹೌದು ಸರ್, 2 ವರ್ಷ ಆಗಿದೆ ಸರ್ ಇದು ಹಾಕಿ ಮೆಶ್ ಇವಾಗವರೆಗೂ ಏನಾಗಲ್ಲ ಸರ್. ನೀವು ಮೆಷಸ್ ಎಲ್ಲಾನು ಕೊರಿಯರ್ ಮಾಡ್ಬಿಟ್ವಿ, ಎಲ್ಲ ಆಗೋಯ್ತು. ಇನ್ನ ಬುಕಿಂಗ್ಸ್ ಇತ್ತು, ಶಾರ್ಟೇಜ್ ಇತ್ತು, ಮತ್ತೆ ಬಂದಿದೆ ಮೆಶ್. ಇವಾಗ ಮತ್ತೆ ತಗೊಂಡ್ಬಂದಿದ್ದೀವಿ. ನೀವು ನೋಡ್ಬೋದು ಸರ್. ನೈಲಾನ್ ಮೆಷಿನಿಂದ ಏನೇನು ಉಪಯೋಗ ಅಂದರೆ, ನಾವು ನಾರ್ಮಲ್ ಆಗಿ ಐರನ್ ಮೆಶ್ ಹಾಕಿರ್ಬೋದು, ಅಥವಾ ಇಲ್ಲಾಂದರೆ ಯಾವುದೋ ಒಂದು ಪ್ಲಾಸ್ಟಿಕ್ ಮೆಶ್ ತಗೊಂಬಂದು ಹಾಕ್ಬೋದು ಸರ್. ಅದು ಹಾಕೋದ್ರಿಂದ ನಮಗೆ ಲೈಫ್ ಅಸಲು ಬರೋದಿಲ್ಲ. ಈ ನೈಲಾನ್ ಮೆಶ್ ಏನಾಗುತ್ತೆ ಅಂದರೆ ಬಿಸಿಲಿಗೆ ಎಷ್ಟೇ ಬಿಸಿಲು ಹೊಡಿಲಿ ಬಿಡಿ ತಡ್ಕೊಳ್ಳುತ್ತೆ. ಏನಂದರೆ ಇದ್ರ ಪ್ರತ್ಯೇಕತೆ ಬಂದ್ಬಿಟ್ಟು ಇದು ಬಿಸಿಲಲ್ಲಿ ಒಣಗಿದ್ರೆ ಪೌಡ್ರ್ ಆಗಲ್ಲ ಸರ್. ನಮ್ಮ ಪ್ಲಾಸ್ಟಿಕ್ ಮೆಶ್ ಪೌಡ್ರ್ ಆಗುತ್ತೆ ನೋಡಿ, ಆ ಥರ ಪೌಡ್ರ್ ಆಗೋದಿಲ್ಲ. ಎಲ್ರಿಗೂ ನಮಸ್ಕಾರ ಸರ್. ವೆಲ್ಕಮ್ ಟು ಶ್ರೀಯನ್ ಫಾರಮ್ಸ್. ನಾವು ನೆನ್ನೆ ಇದ್ದಿದ್ದ ಮೆಷಸ್ ಎಲ್ಲನೂ ಕೊರಿಯರ್ ಮಾಡಿಬಿಟ್ವಿ, ಎಲ್ಲ ಆಗೋಯ್ತು. ನೆನ್ನೆ ಇನ್ನೂ ಬುಕಿಂಗ್ಸ್ ಇತ್ತು, ಶಾರ್ಟೇಜ್ ಇತ್ತು, ಮತ್ತು ಬಂದಿದೆ ಮೆಶ್. ಇವಾಗ ಮತ್ತೆ ತಗೊಂಡ್ಬಂದಿದ್ದೀವಿ. ನೀವು ನೋಡ್ಬೋದು ಆಲ್ರೆಡಿ ಇವಾಗ ಇದರಲ್ಲಿ 3 ಬುಕಿಂಗ್ ಆಗಿಬಿಟ್ಟಿದ್ದಾವೆ ಸರ್. ಇನ್ನೂ 3 ಇದ್ದಾವೆ ಅಷ್ಟೇ. ಮತ್ತು ಇವಾಗ ಸಾಯಂಕಾಲ ಮತ್ತೆ ಬರುತ್ತೆ ಸ್ಟಾಕು, ಅದು ತೊಗೊಂಬರ್ತೀವಿ. ಮತ್ತು ಬೇಕಾಗಿರೋರಿಗೆಲ್ಲ ಕಳಿಸ್ಕೊಡ್ತಾ ಇರ್ತೀವಿ. ಬೇಕಾಗಿದ್ದರೆ ನೀವು ನಮ್ಗೆ ಕಾಲ್ ಮಾಡಿದ್ರೆ ನಾವು ನೀಟಾಗಿ ಪ್ಯಾಕಿಂಗ್ ಮಾಡಿ ಕೊರಿಯರ್ ಮಾಡಿ ಕೊಡ್ತೀವಿ. ಆಲ್ರೆಡಿ ಈ ಕಡೆ ನೋಡ್ಕೋಬೋದು, ಇವೆಲ್ಲ ಇಂಕ್ಯುಬೇಟರ್ಸ್ ಇದ್ದಾವೆ. ಇವು ಕೂಡ ಇವಾಗ ಕೊರಿಯರ್ಗೆ ಆಗ್ಬೇಕು ಸರ್. ಆಲ್ರೆಡಿ ಬುಕಿಂಗ್ ಮಾಡಿ ಆಗೋಗಿದ್ದಾವೆ. ನೆನ್ನೆದು ಇದ್ದಿದ್ದು ಬಾಕ್ಸಸ್ಸು ಕೊರಿಯರ್ ಕಳಿಸ್ತೀವಿ. ಇದು ಮಾರ್ನಿಂಗಿಂದ ಬುಕಿಂಗ್ ಆಗಿರೋದು ಇವಾಗ ಕೊರಿಯರ್ ಕಳಿಸ್ತೀವಿ. ಆ ಥರ ಟೈಮ್ ಟು ಟೈಮು ಇವಾಗ ಹತ್ರ ಟೈಮ್ ಬಂದು ನೋಡ್ಕೊಂಡು ಹೇಳಿದ್ರೆ ನಿಮಗೆ 1:15 ಆ ಮಧ್ಯದಲ್ಲಿ ಆಗಿದೆ. ಇವಾಗ ಇಷ್ಟೊತ್ತೊಳಗಡೆ ಬುಕಿಂಗ್ ಆಗಿರೋವೆಲ್ಲ ನಾವು ತೊಗೊಂಡೋಗಿ ಕೊರಿಯರ್ಗೆ ಹಾಕ್ಬಿಡ್ತೀವಿ. ಮತ್ತು ಇನ್ನು ಮಿಕ್ಕಿರೋವೆಲ್ಲ ನಾಳೆ ಕೊರಿಯರಲ್ಲಿ ಕಳಿಸ್ಕೊಟ್ಬಿಡ್ತೀವಿ. ಆ ಥರ ಸರ್. ಯಾರು ಯಾವುದಕ್ಕೂ ಟೆನ್ಷನ್ ಬೀಳೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದನ್ನು ನಡೀತಾನೆ ಇರ್ತದೆ, ಕಳಿಸ್ತಾನೆ ಇರ್ತೀವಿ. ಇದೇ ಇದರಲ್ಲೇ ಇದ್ದೀವಿ ಸರ್. ಸರ್, ನೈಲಾನ್ ಮೆಷಿನಿಂದ ಏನೇನು ಉಪಯೋಗ ಅಂದರೆ, ನಾವು ನಾರ್ಮಲ್ ಆಗಿ ಐರನ್ ಮೆಶ್ ಹಾಕಿರ್ಬೋದು, ಅಥವಾ ಇಲ್ಲಾಂದರೆ ಯಾವುದೋ ಒಂದು ಪ್ಲಾಸ್ಟಿಕ್ ಮೆಶ್ ತೊಗೊಂಬಂದು ಹಾಕ್ಬೋದು ಸರ್. ಅದು ಹಾಕೋದ್ರಿಂದ ನಮಗೆ ಲೈಫ್ ಅಸಲು ಬರೋದಿಲ್ಲ. ಈ ನೈಲಾನ್ ಮೆಶ್ ಏನಾಗುತ್ತೆ ಅಂದರೆ ಬಿಸಿಲಿಗೆ ಎಷ್ಟೇ ಬಿಸಿಲು ಹೊಡಿಲಿ ಬಿಡಿ ತಡ್ಕೊಳ್ಳುತ್ತೆ. ಒಂದು ವೇಳೆ ಇದಕ್ಕೆ ನಾಯಿ ಆಗಿರ್ಬೋದು, ಮುಂಗ್ಸಿ ಆಗಿರ್ಬೋದು, ಬಾಯಿ ಹಾಕ್ಬಿಟ್ಟು ಹಿಂಗೆ ಹೇಳಿದ್ರೆ ನೋಡಿ ಕಚ್ಕೊಂಡ್ಬಿಡುತ್ತೆ. ಫುಲ್ ಸ್ಟ್ರಾಂಗ್ ಇರೋದ್ರಿಂದ ಅದರ ಬಾಯಲ್ಲಿ ಏನಾಗುತ್ತೆ ಅಂದರೆ ಬ್ಲಡ್ ಬಂದು ಅದಕ್ಕೆ ಪೇಯ್ನ್ ಜಾಸ್ತಿ ಆಗಿ ನೆಕ್ಸ್ಟ್ ಟೈಮ್ ಅಟ್ಯಾಕ್ ಮಾಡಬೇಕಾದ್ರೆ 1ಗೆ 10 ಸಾರಿ ಯೋಚನೆ ಮಾಡುತ್ತೆ. ನಿಮಗೆ ಇದು ಹರಿದೋಗುತ್ತೆ ಅಂಥದ್ದೇನೂ ಇರೋದಿಲ್ಲ
ಆಗೋದಿಲ್ಲ, ಯಾಕಂದ್ರೆ ಫುಲ್ ಸ್ಟ್ರೆಂತ್ ಆಗಿರುತ್ತೆ, ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಪ್ಲಾಸ್ಟಿಕ್ ಮೆಶ್ಗೆ ಅಂದ್ರೇನು ಐರನ್ ಮೆಶ್ ಹಾಕೋದ್ರಿಂದ ತುಕ್ಕಿಡಿಯೋದ್ರಿಂದ ಅದು ಕೂಡ ನಮಗೆ ಲಾಂಗ್ ಟೈಮಲ್ಲಿ ಉಪಯೋಗ ಆಗಲ್ಲ ಸರ್. ನೈಲಾನ್ ಮೆಶ್ ಈಸಿ, ಪೋರ್ಟಬಲ್, ಸಿಂಪಲ್, ನಮ್ಗೆ ಹೆಚ್ಚಿಗೆ ಬೇಕಾಗಿಲ್ಲ. ನೋಡ್ಬೋದು ಇಲ್ಲೊಂದು ಪೋಲ್ ಇಲ್ಲೊಂದು ಹಾಕಿದೀವಿ ಸರ್, ಮತ್ತೆ ಆ ಕಾರ್ನರಲ್ಲಿ ಒಂದು ಪೋಲ್ ಹಾಕಿದೀವಿ, ಮಧ್ಯದಲ್ಲೆಲ್ಲ ವೈರ್ ಹಾಕೊಂಡು ಎಳ್ಕೊಂಡು ಕಟ್ಕೊಂಡಿದೀವಿ, ಭೂಮಿನಲ್ಲಿ ಅಗದ್ಬಿಟ್ಟು ಮಣ್ಣು ಕೆಳಗಡೆ ಹಾಕೊಂಡಿದೀವಿ. ನೀವು ಒಂದು 5 ವರ್ಷ ಬಳಸಿದ್ರೇನು 10 ವರ್ಷ ಬಳಸಿದ್ರೇನು ಕಂಪ್ಲೇಂಟ್ ಬರಲ್ಲ. ನೀವೇನ್ ಗೋಡೆ ಕಟ್ಟೋ ಅವಶ್ಯಕತೆ ಇಲ್ಲ, ಬರೀ ಮೆಶ್ ಹಾಕಿದ್ರೆ ಸಾಕು. ಹಾವು ಬಂತ ಅನ್ಕೊಳ್ಳಿ ಸರ್, ಇದ್ರಲ್ಲಿ ಹೋಗ್ಬಿಟ್ಟು ಸೇರ್ಕೊಂಡು ಹಿಂಗ್ ಸುತ್ಕೊಂಡ್ರೆ ಅಲ್ಲೇ ಇರುತ್ತೆ ಅಷ್ಟೇ, ಸತ್ತೋಗ್ಬಿಡುತ್ತೆ. ಕೋಳಿಗಳಿದ್ರೆ ಒಳಗಡೆ ಅದು ತಿಂದ್ಬಿಡುತ್ತೆ, ಅಷ್ಟು ಸೇಫ್ಟಿ ಆಗಿರುತ್ತೆ. ನಾಯಿ ಮುಂಗ್ಸಿ ಆದ್ರೆ ಅಸಲು ಅಟ್ಯಾಕ್ ಮಾಡಕ್ ಆಗಲ್ಲ. ಇನ್ನೊಂದು ವಿಷಯ ಏನಂದ್ರೆ ಸರ್, ಬೆಕ್ಕು ಬರ್ಬೋದು ಸರ್ ಅಂತ ಹೇಳ್ತಾರೆ. ಬೆಕ್ಕು ಬರಕ್ ಚಾನ್ಸ್ ಇರಲ್ಲ ಸರ್, ಯಾಕಂದ್ರೆ ಹಿಂಗ್ ಹತ್ತಿದ್ರೆ ನೋಡಿ ಹಿಂಗೆ ಜೂವಾಡ್ತಾ ಇರುತ್ತೆ ಆ ಕಡೆ ಈ ಕಡೆ, ಸ್ಟ್ರಾಂಗ್ ಅಲ್ವಾ, ಸಿಗಲ್ಲ. ಇಲ್ಲ ಹತ್ಕೊಂಡ್ ಮೇಲೆ ಹೋಗಿ ಇಳಿಯೋ ಅಷ್ಟು ಜಾಸ್ತಿ ಸಿಂಪಲ್ ಆಗಿರುತ್ತೆ. ಇದನ್ನೊಂದು ಕನ್ಸಿಡರ್ ಮಾಡ್ಬೇಕಾಗುತ್ತೆ ಸರ್ ಕೋಳಿ ಫಾರ್ಮಿಂಗ್ ಮಾಡ್ತಕ್ಕಂಥವ್ರು. ಇಲ್ಲ ಸರ್, ನಾವು ಒಂದು 3-4 ಎಕರೆನಲ್ಲಿ ನಾವು ಬಿಟ್ಕೊಂಡು ಸಾಕ್ತಾ ಇದೀವಿ, ಅದಕ್ಕೆ ಯಾವ ತರ ಮಾಡ್ಬೇಕು, ನೀವೇನೋ ಒಂದು ಇಷ್ಟೇ ಆಗಲ್ಲ ತೋರಿಸ್ತಾ ಇದೀರಾ ಅಂತ ಹೇಳ್ಬೋದು. ನೀವು 3-4 ಎಕರೆನಲ್ಲಿ ಬಿಟ್ಟು ಸಾಕ್ತಾ ಇದೀರಾ ಅಂದ್ರೆ ಡೇ ಟೈಮ್ ಹೊರಗಡೆ ಹೋಗಕ್ ಬಿಟ್ಬಿಡಿ. ನೈಟ್ ಟೈಮ್ ಇಂಥದ್ದೊಂದು ಸೆಕ್ಯೂರ್ಡ್ ಪ್ಲೇಸ್ ಮಾಡ್ಕೊಳ್ಳಿ, ಒಳಗಡೆ ಕುತ್ಕೊಳ್ಳೋ ತರ ಮಾಡ್ಕೊಳ್ಳಿ. ನೈಟ್ ಟೈಮ್ ಇಟ್ಕೊಂಡು ಹೋಗೋದೇ ಜಾಸ್ತಿ. ಡೇ ಟೈಮ್ ಅಂದ್ರೆ ಡೇ ಟೈಮ್ ಅವರು ಇವರು ತಿರ್ಗಾಡ್ತಾ ಇರ್ತಾರೆ, ನೀವೇ ಇರ್ತೀರಾ, ನೋಡ್ತಾ ಇರ್ತೀರಾ, ಪ್ರಾಬ್ಲಮ್ ಇರೋದಿಲ್ಲ. ನೈಟ್ ಟೈಮ್ ಸೇಫ್ಟಿಗೆ ಇದು ಇರೋದು ತುಂಬಾ ಒಳ್ಳೇದು ಸರ್. ಮೆಶ್ ಏನಂದ್ರೆ ಇದ್ರ ಪ್ರತ್ಯೇಕತೆ ಬಂದ್ಬಿಟ್ಟು ಇದು ಬಿಸಿಲಲ್ಲಿ ಒಣಗಿದ್ರೆ ಪೌಡರ್ ಆಗಲ್ಲ ಸರ್. ನಮ್ಮ ಪ್ಲಾಸ್ಟಿಕ್ ಮೆಶ್ ಪೌಡರ್ ಆಗುತ್ತೆ ನೋಡಿ, ಆ ಥರ ಪೌಡರ್ ಆಗೋದಿಲ್ಲ. ಮಳೆನಲ್ಲಿ ನೆನೆದ್ರೆ ಕೊಳ್ತೋಗೋದು ಆಗೋದಿಲ್ಲ, ಇದಕ್ಕೆ ರೆಸ್ಟ್ ಬರೋದು ಇರೋದಿಲ್ಲ. ಏನಂದ್ರೆ ನೈಲಾನ್ ಮೆಟೀರಿಯಲ್ ಸರ್ ಇದು. ಬೇರೆ ಯಾವುದೇ ಮೆಟೀರಿಯಲ್ ಆಗಲಿ ಬಿಡಿ ಹಾಳಾಗೋ ಚಾನ್ಸ್ ಇರುತ್ತೆ, ಇದಕ್ಕೆ ಲೈಫ್ ತುಂಬಾ ಜಾಸ್ತಿ ಇರುತ್ತೆ. ಮಣ್ಣಲ್ಲಿ ಹೂತ್ರಿ ಹೊಳೆಯಲ್ಲ, ಬಿಸಿಲಲ್ಲಿ ಬೀಳ್ಲಿ ಹಿಂಗೆ ಇಟ್ಬಿಡ್ಲಿ. ಕಂಪ್ನಿಯವರು 6 ವರ್ಷ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಏನಕ್ಕೆ? ಮೆಶ್ಗೆ, ಲೈಫ್ಗೆ. ನಮ್ಮ ಅನಿಸಿಕೆ ಪರವಾಗಿ ನಾವು ಅಂದ್ರೆ ನಮ್ಮ ಕಡೆ ಬಿಸಿಲು ಸ್ವಲ್ಪ ಕಮ್ಮಿ ಅಲ್ವಾ, ಬೆಂಗಳೂರು ಹತ್ರ ಇರೋದು, ಈ ಏರಿಯಾಗೆಲ್ಲ ಒಂದು 10 ವರ್ಷ ಈಸಿಯಾಗಿ ಕಣ್ಮುಚ್ಕೊಂಡು ಬರುತ್ತೆ. ಇನ್ನು ರಾಯಚೂರು ಆ ಕಡೆ ಆದ್ರೆ 6 ವರ್ಷ ಅವ್ರು ಹೇಳ್ದಂಗೆ ಬರ್ಬೋದು. ಆಮೇಲೆ ಏನಾಗುತ್ತಂದ್ರೆ ಸ್ವಲ್ಪ ವೀಕ್ ಆಗ್ತಾ ಬರುತ್ತೆ. ಅಂದ್ರೆ ಸ್ವಲ್ಪ ಗಟ್ಟಿಯಾಗಿ ಪ್ರೆಷರ್ ಮಾಡಿ ಎಳೆದ್ರೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ ಅಷ್ಟೇ. ಆಲ್ರೆಡಿ ನಾವು ಬಳಸಿ ತುಂಬಾ ಅಡ್ವಾಂಟೇಜ್ ತಗೊಂಡಿದೀವಿ. ಈಗ ನಾವು ಫಸ್ಟ್ ಪ್ರಮೋಟ್ ಮಾಡಿದ್ದು ಇನ್ನೂ 2 ವಿಡಿಯೋಸ್ ಅಲ್ಲೇ ನಾವು ಹೇಳಿದ್ದು ನೈಲಾನ್ ಮೆಶ್ ಬಗ್ಗೆ. ಅವಾಗಲೇ ಸುಮಾರು ಜನ ಬಂದು ತಗೊಂಡು ಹೋಗ್ತಾ ಇದಾರೆ. ಮತ್ತೆ ನಾವು ಕೊರಿಯರ್ ಸುಮಾರು ಮಾಡಿದೀವಿ. ಇವಾಗ ಕೂಡ ಸ್ಟಾಕ್ ರೆಡಿ ಆಗ್ತಾ ಇದೆ. ಇವತ್ತು ಖಾಲಿ ಆಗ್ಬಿಡ್ತವೆ. ನಾಳೆ ಬೇಕಂದ್ರೆ ಇವತ್ತೇ ಆರ್ಡರ್ ಮಾಡಬೇಕು. ಮತ್ತೆ ನಾಳೆ ನಾಳಿದ್ರಲ್ಲಿ ನಮ್ ಬರುತ್ತೆ. ಇವು ಬುಕ್ ಮಾಡಿರೋರಿಗೆಲ್ಲ ಮತ್ತೆ ಕೊರಿಯರ್ ಮಾಡ್ಕೊಡ್ತೀವಿ, ಆ ತರ ಸರ್. ಸರ್ ಇವಾಗ ನೈಲಾನ್ ಮೆಶ್ ಬಂದು ನಾವು ಹೇಳ್ತಾ ಇದೀವಲ್ವಾ, 10 ಅಡಿ ಹೈಟ್ ಬರುತ್ತೆ, 165 ಅಡಿ ಉದ್ದ ಬರುತ್ತೆ ಅಂತ. 165 ಅಂದರೆ ಅಡಿ ಅಂದರೆ ಅರ್ಥ ಆಗ್ತಾ ಇಲ್ಲ ಸರ್. ಫಸ್ಟ್ ಎಷ್ಟು ಉದ್ದ ಹೋಗುತ್ತೆ, ನಮಗೆ ಎಷ್ಟು ಬೈಲಿಗೆ ನಾವು ಕವರ್ ಮಾಡ್ಬೋದು ಅಂತ ಅರ್ಥ ಆಗ್ತಾ ಇಲ್ಲ. ಕೆಲವರು ಸರ್ ಎಷ್ಟು ಎಕರೆಗೆ ಆಗುತ್ತೆ ಸರ್, ಎಕರೆಗೆ ಎಷ್ಟು ಮೆಶ್ ಹಾಕ್ಬೇಕು ಸರ್ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಕ್ಲಾರಿಟಿಯಾಗಿ ಹೇಳಕ್ಕೆ ಬರಲ್ಲ ಸರ್. ಒಬ್ಬೊಬ್ರದ್ದು ಸ್ಕ್ವಯರ್ ಶೇಪಲ್ಲಿ ಇರುತ್ತೆ, ಒಬ್ಬೊಬ್ರದ್ದು ತ್ರಿಕೋನಾಕಾರದಲ್ಲಿ ಇರ್ಬೋದು, ಒಬ್ಬೊಬ್ರದ್ದು ಪ್ಯಾರಲಲ್ ಬರುತ್ತೆ ಸರ್, ಹೇಳಲಿಕ್ಕೆ ಬರಲ್ಲ. ಉದ್ದ ನೀವು ಬದು ಎಷ್ಟು ಉದ್ದ ಇದೆ ಅಂತ ನೀವು ಅಳತೆ ಮಾಡಿಕೊಂಡ್ರೆ ಅದು ಕರೆಕ್ಟಾಗಿ ನಾವು ಹಾಕ್ಕೋಬೋದು. ಒಬ್ಬೊಬ್ಬರಿಗೆ ಜಾಸ್ತಿ ಡಬಲ್ ಸೈಜ್ ಬೀಳ್ಬೋದು, ಇನ್ನೊಬ್ರಿಗೆ ಅರ್ಧ ಸೈಜೇ ಬೀಳ್ಬೋದು, ಹೇಳಲಿಕ್ಕೆ ಬರಲ್ಲ. ನೋಡಿ 10 ಅಡಿ ಹೈಟ್ ಅಂದರೆ ನೋಡಿ ಇಲ್ಲಿಂದ ಇದು ಸ್ವಲ್ಪ ಮಣ್ಣಲ್ಲಿ ಹೂತ್ತೀವಿ ಸರ್. ನಾವು ಇಲ್ಲಿ ಬಂದು ಇಷ್ಟು ಊತು ಬಿಡ್ತೀವಿ ಅಂದ್ಕೊಳ್ಳಿ ಮಣ್ಣಲ್ಲಿ, ಆಮೇಲೆ ಕಲ್ಲಿಡ್ತೀವಿ, ಇಷ್ಟು ಹೋಗುತ್ತೆ ನೋಡಿ. ಹೈಟಲ್ಲಿ ನೋಡಿ ಅಷ್ಟಿದೆ. ನಾವಿನ್ನೂ ಅದಕ್ಕೆ ತಂತಿ ಕಟ್ಟಿಲ್ಲ ಸರ್. ತಂತಿ ಕಟ್ಟಿದ್ರೆ ಇನ್ನೂ ಸ್ವಲ್ಪ ಹೈಟ್ ಮಾಡ್ಕೋಬೋದು ಇದನ್ನೆಲ್ಲ. ನೋಡಿ ಇದು ಸ್ವಲ್ಪ ಇದಿದೆ ಅಲ್ವಾ ಲೂಸು, ಇದೆಲ್ಲ ಸ್ವಲ್ಪ ಟೈಟ್ ಮಾಡ್ಕೋಬೋದು, ಇನ್ನೂ ಸ್ವಲ್ಪ ಹೈಟ್ ಹೋಗುತ್ತೆ ಆ ಥರ. ಇವಾಗ ನೀವು ನೋಡ್ಕೊಂಡಾಗಿದ್ರೆ 10 ಅಡಿ ಹೈಟ್ ಸರ್ ಇದು. ನಾನು ಒಂದು 5.8 6 ಅಡಿ ಇರ್ತೀನಿ. ಇನ್ನು ನೋಡಿಕೊಂಡ್ರೆ ಮೇಲೆ ಒಂದು 4 ಅಡಿ ಬರುತ್ತೆ ಇದು ಹೈಟು. ಉದ್ದ ನೋಡ್ಕೋಬೋದು. ಆ ಮೂಲೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ ಸರ್ ನಾವು ಮೆಶ್ನ. ನೋಡ್ಕೊಂಡೋದ್ರೆ ಅಲ್ಲಿ ಲಾಸ್ಟಲ್ಲಿ ಹಾಕಿದ್ದೀವಿ ಸರ್ ಮೆಶ್ನ. ಬನ್ನಿ ನೋಡಿಸ್ತೀನಿ. ನೋಡಿ ಫುಲ್ಲು ಹೈಟು ನೋಡಿ, ಇಷ್ಟು ಕವರ್ ಆಗ್ತಾಯಿದೆ ನಮಗೆ ಮೆಶ್ಶು. ನೋ ಪ್ರಾಬ್ಲಮ್. ಕೋಳಿಗಳು ಆ ಕಡೆಯಿಂದ ಈ ಕಡೆಗೆ ಹಾರ್ಕೊಂಡು ಬರ್ಲಿಕ್ಕೆ ಚಾನ್ಸಸ್ಸೇ ಇರೋದಿಲ್ಲ. ಒಂದು ವೇಳೆ ಆ ಕಡೆ ನೀವೇನೋ ಸಪೋರ್ಟ್ ಕೊಟ್ಟರೆ ಮಾತ್ರ ಹಾರೋದಕ್ಕೆ ಚಾನ್ಸ್ ಇರುತ್ತೆ. ಒಂದು ಸರ್ ನೋಡ್ಬೋದು, ಈ ಕಡೆಯಿಂದ ನೋಡಿದ್ರೆ ನಮಗೆ ಫುಲ್ಲು ಫ್ರೇಮು ಚೆನ್ನಾಗಿ ಕಾಣಿಸ್ತಾ ಇದೆ ಸರ್ ಇದು ಹೈಟ್ ಅನ್ನೋದು. ಈ ಕಡೆ ಕೂಡ ನೋಡ್ಕೋಬೋದು ಮತ್ತು ಈ ಕಡೆ ಕೂಡ ನೋಡ್ಕೋಬೋದು. ಒಂದು ನೀವು ಇಷ್ಟು ಮಾತ್ರ ಐರನ್ ಫೆನ್ಸಿಂಗ್ ಆಗಿರ್ಬೋದು, ಬೇರೆ ಬೇರೆ ಮೂಲತಃ ಫೆನ್ಸಿಂಗ್ ಮಾಡಿದ್ರೆ ಇಷ್ಟೊಂದು ಖರ್ಚಾಗುತ್ತೆ ನಮಗೆ. ಹಂಗೆ ಬನ್ನಿ ನೋಡೋಣ ಹೊರಗಡೆ ಕೂಡ ಹೋಗಿ. 165 ಅಡಿಗೆ ನಮಗೆ ಇಷ್ಟು ಉದ್ದ ಬರ್ತಾಯಿದೆ. ಇವಾಗ ಇದೇ ಆಪೋಸಿಟ್ ಸೈಡಲ್ಲಿ ಒಂದು 165 ಅಡಿ ಹಾಕ್ಕೊಂಡು ಇನ್ನೊಂದು 165 ಅಡಿ ಆ ಕಡೆ ಈ ಕಡೆ ಅರ್ಧ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೇನು ನಮಗೆ ಸುಮಾರು ನನ್ನ ಅಂದಾಜು ಒಂದು 3/4 ಎಕರೆ ಬಯಲು ಕವರ್ ಆಗಿಬಿಡುತ್ತೆ ಸರ್ ಆರಾಮಾಗಿ. ನೋಡಿ ಇಲ್ಲಿಗೆ ಬಂದು ಇಲ್ಲಿಗೆ ಎಂಡ್ ಆಗಿದೆ ನಾವು ಮಾಡಿರೋದು ಕೆಲಸ. ಇದೇ ಲಾಸ್ಟ್ ಸರ್, ಇಲ್ಲಿ ಫೈನಲ್ಲು. ಒಂದು ಸಾರಿ ನೀವು ಉದ್ದ ನೋಡೋದಾದರೆ 165 ಅಡಿಗೆ ಆ ಲಾಸ್ಟ್ ಇದೆ ಸರ್. ಹತ್ರ ನಮಗೆ 8 ಬೋರ್ ಲೆಂತ್ಸು ಒಂದ್ರ ಪಕ್ಕದಲ್ಲಿ ಒಂದು ಜೋಡಿಸ್ಕೊಂಡು ಹೋದರೆ ಹೋದಷ್ಟು ಉದ್ದ ಬರುತ್ತೆ.
ಸರ್ ಈಗ ಬುಕ್ಕಿಂಗ್ ಮಾಡ್ಕೊಂಡಿರ್ತಕ್ಕಂಥ ನೈಲಾನ್ ಮೆಶು ಕಸ್ಟಮರ್ಸ್ಗೆಲ್ಲ ನಾವು ಕಳ್ಸಿಕೊಡಕ್ಕೆ ಆಲ್ರೆಡಿ ಪ್ಯಾಕಿಂಗ್ ಮಾಡಿ ಕಾರಲ್ಲಿ ಹಾಕ್ಬಿಟ್ಟಿದೀವಿ. ಈ 2 ಬಾಕ್ಸ್ ಇಂಕ್ಯುಬೇಟರ್ಸ್ ಕೂಡ ಇದಾವೆ ಕಳ್ಸಿಕೊಡೋದು. ಇವಾಗ ತಗೊಂಡೋಗಿ ನಾವು ಕೊರಿಯರ್ಗೆ ಹಾಕ್ಬಿಡ್ತೀವಿ ಸರ್. ಮ್ಯಾಕ್ಸಿಮಮ್ ಇವತ್ತಿನ ಬುಕ್ ಮಾಡಿರೋದು ಇವತ್ತೇ ಆಗ್ಲಿಕ್ಕೆ ಟ್ರೈ ಮಾಡ್ತೀವಿ. ಒಂದ್ ವೇಳೆ ಆಗ್ಲಿಲ್ಲ ಮಾತ್ರ ನಾಳೆ ಪಕ್ಕ ಆಗ್ಬಿಡುತ್ತೆ. ಆ ತರ ಟೈಮ್ ಆಗೋಗಿದೆ. ನಿಮ್ಗೆ ಇವಾಗ ತಗೊಂಡು ಹೋಗೋಣ ಬನ್ನಿ. ಮುಂದೆಗಡೆ ನೋಡೋದಾದ್ರೆ ಇಲ್ಲಿ ನಿಮ್ಗೆ ನೈಲಾನ್ ಮೆಶ್ ಕೂಡ ಇನ್ನೊಂದು ಪ್ಯಾಕೆಟ್ ಇಲ್ಲಿದೆ. ಕಸ್ಟಮರ್ಸ್ ಆ ತರ ತಗೊಂತಾ ಇದಾರೆ, ನಾವು ಕಳ್ಸಿಕೊಡ್ತಾ ಇದೀವಿ ಸರ್. ನೋ ಪ್ರಾಬ್ಲಮ್, ಎಲ್ರಿಗೂ ಪಕ್ಕ ಪ್ರಾಡಕ್ಟ್ ಬರುತ್ತೆ. ಚೆನ್ನಾಗಿದೆ ಸರ್ ಪ್ರಾಡಕ್ಟ್. ಆ ವಿಷಯಕ್ಕೆ ಎಲ್ಲರೂ ಚೆನ್ನಾಗಿ ಬುಕ್ ಮಾಡ್ಕೊಂತ ಇದ್ದಾರೆ ಸರ್. ಈಗ ರೈತರಿಗೆ ಮುಖ್ಯವಾಗಿ ನಿಮ್ಮ ರಿಲೇಟೆಡ್ ಅಲ್ಲಿ ನೈಲಾನ್ ಮೆಶ್ ಅಂತ ಹೇಳಿದ್ರೆ, ಹೌದು ಸರ್, ಪರಿಚಯಿಸ್ತಾ ಇದೀವಿ ಅಂತ ಹೇಳಿದ್ರೆ ಯಾವ ತರ ಸರ್? ಸರ್ ನೈಲಾನ್ ಮೆಶ್ ಅಂದ್ರೆ ಏನಿಲ್ಲ ನೋಡಿ, ಇದು ನೈಲಾನ್ ಮೆಶ್ ನಾವು ರೈತರಿಗೆಲ್ಲ ಉಪಯೋಗ ಆಗೋ ತರ ತುಂಬಾ ಚೆನ್ನಾಗಿದೆ ಸರ್. ಇದು ಏನಂದ್ರೆ ಇದರ ಸ್ಪೆಷಾಲಿಟಿ ನೈಲಾನ್ ಇಂದ ಕ್ರಿಯೇಟ್ ಆಗಿರೋ ಮೆಶ್ ಆಗಿರುತ್ತೆ ಸರ್. ಇದು ನಮಗೆ ಬಿಸಿಲಲ್ಲಿ ಇದು ಪ್ಲಾಸ್ಟಿಕ್ ಮೆಶ್ ಆದ್ರೆ ಪೌಡರ್ ತರ ಆಗ್ಬಿಟ್ಟು ವೇಸ್ಟ್ ಆಗುತ್ತೆ ಸರ್, ಡ್ಯಾಮೇಜ್ ಆಗುತ್ತೆ. ಅಂತ ಕಂಡೀಷನ್ ಇದಕ್ಕೆ ಬರಲ್ಲ. ಇದೇನಾದ್ರೂ ಮಣ್ಣಲ್ಲಿ ಊತಿದ್ರೇನೋ ಇಲ್ಲ ವಾಟರ್ ಅಲ್ಲಿ ನೆನೆದ್ರೇನೋ ಕೊಳ್ತೋಗೋ ಚಾನ್ಸಸ್ ಅಸ್ಸಲ್ ಇರೋದಿಲ್ಲ ಸರ್. ಇಂಥ ಮೆಷಿನ್ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ನೀವು ನೋಡ್ಕೋಬಹುದು, ಇದೇ ಮೆಷಿನ್ ನೋಡಿ ಇಲ್ಲಿ ಹಾಕಿದೀವಿ. 2 ವರ್ಷ ಆಗಿದೆ. ಹೌದು ಸರ್, ಹೌದು ಸರ್, 2 ವರ್ಷ ಆಗಿದೆ ಸರ್ ಇದು ಹಾಕಿ ಮೆಶ್. ಇವಾಗವರೆಗೂ ಏನಾಗಲ್ಲ ಸರ್. ನೀವು ಇದ್ರದ್ದು ಕಂಡೀಷನ್ ನೋಡ್ಕೋಬಹುದು, ಸೇಮ್ ಇದೆ. ಏನಂದ್ರೆ ಇದು ಬಿಸಿಲಲ್ಲಿ ಪೌಡರ್ ಆಗಲ್ಲ, ಮಳೆನಲ್ಲಿ ನೆಂದ್ರೆ ನಿಮ್ ಕೊಳೆಯಲ್ಲ. ಆಲ್ರೆಡಿ ನೋಡಿ ಭೂಮಿನಲ್ಲಿ 1-2 ಇಂಚ್ ಅಗದ್ಬಿಟ್ಟು ಒಳಗಡೆ ಹಾಕಿದೀವಿ, ಏನು ಪ್ರಾಬ್ಲಮ್ ಇಲ್ಲ ಸರ್. ಏನಕ್ಕಪ್ಪ ಉಪಯೋಗ ಅಂದ್ರೆ, ಫಸ್ಟ್ ಕೋಳಿಗಳನ್ನ ನಾಯಿಗಳಾಗಿರ್ಬೋದು, ಮುಂಗ್ಸಿ ಆಗಿರ್ಬೋದು, ಬೆಕ್ಕ ಆಗಿರ್ಬೋದು, ಇನ್ನೊಂದು ಬಂದು ಅಟ್ಯಾಕ್ ಮಾಡಿ ತಗೊಂಡು ಹೊಟ್ಟೋಗ್ಬಿಡುತ್ತೆ. ನಮ್ಗೆ ನಮ್ ಕಣ್ ಮುಂದೆನೆ ಎಷ್ಟೋ ತಗೊಂಡು ಹೊಟ್ಟೋಗ್ತಾ ಇರುತ್ತೆ. ಅದಕ್ಕೆ ನಿಮ್ಮ ಹೊಲದಲ್ಲಿ ಔಟರ್ ಬೌಂಡ್ರಿಗೆ ಆಗಿರ್ಬೋದು, ನಿಮ್ ಕೋಳಿಗಳು ಎಲ್ಲಿ ಬಿಟ್ಕೊಂತಾ ಇದೀರೋ ಅಲ್ಲೊಂದು ಸುತ್ತೂರ ಸೆಕ್ಯೂರಿಟಿ ಈ ತರ ಹಾಕೊಂಡ್ಬಿಟ್ರೆ ಪ್ರಾಬ್ಲಮೇ ಬರೋ ಚಾನ್ಸ್ ಇರಲ್ಲ ಸರ್. ಅದಕ್ಕೆ ಇದು ಒಂದು 10 ವರ್ಷ ಬಳಸಿದ್ರೆ ಏನೂ ಆಗಲ್ಲ ಅಂತ ನಮ್ಮ ನಂಬಿಕೆ ಸರ್. ಅಷ್ಟು ಕ್ವಾಲಿಟಿ ಆಗಿದೆ ಇದು ಮೆಶ್ ಬಂದ್ಬಿಟ್ಟು. ಇದ್ರ ಬೆಲೆ ಓನ್ಲಿ 8,000 ರೂಪಾಯಿಗೆ ನಾವು ಪ್ರೊವೈಡ್ ಮಾಡ್ತಾ ಇದೀವಿ. ಎಷ್ಟು ಉದ್ದ ಬರುತ್ತೆ ಅಂದ್ರೆ ನಿಮಗೆ 10 ಅಡಿ ಹೈಟ್ ಬರುತ್ತೆ ಸರ್, 165 ಅಡಿ ಉದ್ದ, ಸುಮಾರು 165 ಅಡಿ ತುಂಬಾ ಜಾಸ್ತಿ ಬರುತ್ತೆ ಸರ್. ಅಷ್ಟು ಉದ್ದ ಮೆಷಿನ್ ನಾವು ಪ್ರೊವೈಡ್ ಮಾಡ್ತಾ ಇದೀವಿ. ತುಂಬಾ ಜನ ನಮ್ಮ ಹತ್ರ ತಗೊಂಡಿದ್ದಾರೆ ರೈತರು, ತುಂಬಾ ಯೂಸ್ಫುಲ್ ಇದೆ. ತಗೊಂಡಿರೋರು ಕೂಡ ಸ್ಯಾಟಿಸ್ಫೈ ಆಗಿ 3-4 ತಗೊಂಡಿರೋರು ಕೂಡ ಇದ್ದಾರೆ. ಯಾಕೆ ಅಂದ್ರೆ ಸುಮಾರು 1 ಎಕರೆ, ಅರ್ಧ ಎಕರೆ, 3/4 ಎಕರೆ ಜಮೀನಿಗೆ ಐರನ್ ಫೆನ್ಸಿಂಗೋ ಇಲ್ಲ ಪೋಲಲ್ ಫೆನ್ಸಿಂಗೋ ಮಾಡಿದ್ರೆ ತುಂಬಾ ಖರ್ಚು ಬರ್ತಾ ಇದೆ. ಕೋಳಿಗಳು ಹೊರಗಡೆ ಹೋಗೋದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಆಗಲ್ಲ. ಅವು ಯಾವ್ದೋ ಒಂದು ಅನಿಮಲ್ ಬಂದು ಇಟ್ಕೊಂಡು ಹೊಟ್ಟೋಗ್ಬಿಡುತ್ತೆ. ಅದಕ್ಕೆಲ್ಲ ಫುಲ್ ಸೇಫ್ಟಿ ಇರುತ್ತೆ ಸರ್ ಇದು. ಓಪನ್ ಮಾಡಿ ಸ್ವಲ್ಪ ತೋರಿಸ್ತೀರಾ? ತೋರಿಸ್ತೀವಿ ಸರ್. ಸರ್ ನೀವು ನೋಡ್ತಾ ಇರ್ಬೋದು, 165 ಅಡಿ ಅಂದ್ರೆ ಅರ್ಥ ಆಗ್ತಾ ಇಲ್ಲ ಸರ್. ಇದು ನೋಡಿ, ಇದು ಹೈಟ್ ಬಂದು 10 ಅಡಿ ಹೈಟ್ ಬರುತ್ತೆ ಸರ್. ಈ ತರ ಇದು ನೋಡಿ ಅಷ್ಟು ಹೈಟ್ ಅಂದ್ರೆ ಇನ್ನ ಮೇಲೆ ಹೋಗುತ್ತೆ. ಆಕ್ಚುಲಿ ನಾವು ತುಂಬಾ ಜಾಸ್ತಿ ನಾಟಿದೀವಿ ನೆಲದಲ್ಲಿ. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಸರ್ ನೋಡ್ಕೋಬಹುದು ಎಲ್ಲರಿಗೂ ಹೋಗಿದೆ ಅಂತ ಉದ್ದಕ್ಕೂ. ಇದ್ರದ್ದು ದೂರ ಬಂದು ಸುಮಾರು 165 ಅಡಿ ಅಂತಾರೆ ಸರ್ ಇದನ್ನ. ಅಂದ್ರೆ ಏನು ಇಷ್ಟೇ ಬರುತ್ತೇನೋ ಅಷ್ಟೇ ಬರುತ್ತೇನೋ ಅನ್ಕೊಂತಾರೆ 165 ಅಡಿಗೆ. ಈ ಕಾರ್ನರ್ ಇಂದ ಅಲ್ಲರಿಗೂ ಹೋಗಿದೆ ಸರ್ ಇದು ಮೆಶ್ ಬಂದು. ನೋಡ್ಕೋಬಹುದು ನೀವು, ಇಲ್ಲರಿಗೂ ಇದೆ ಸರ್ ನಮ್ಮ ಮೆಶ್. ಇಷ್ಟುದ್ದ 165 ಅಡಿ ಅಂದ್ರೆ ನಿಮಗೆ 100% ಸೇಫ್ ಅಂಡ್ ಸೆಕ್ಯೂರಿಟಿ ಇರುತ್ತೆ ಸರ್. ಇದನ್ನ ಯೂಸ್ ಮಾಡೋದ್ರಿಂದ ರೈತರಿಗೆ ತುಂಬಾ ಅಡ್ವಾಂಟೇಜ್ ಇದೆ. ಕೋಳಿಗಳು ಹೊರಗಡೆ ಹೋಗ್ದಿರಾ ಇದ್ರೆ, ಏನು ಹಿಡ್ಕೊಂಡು ಹೋಗ್ದಿರಾ ಇದ್ರೆ ನಂಬರ್ 1 ಆಗಿ ಇನ್ನ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ಬೋದು ಸರ್. ಒಂದು ಕೋಳಿ ಹೋಯ್ತಂದ್ರೆ ಸುಮಾರು ಲಾಸ್ ಆಗ್ತಾರೆ ಸರ್ ರೈತರು. ಕೋಳಿ ಹತ್ರ ಮಾತ್ರನೇ ಅಲ್ಲ, ನಿಮಗೆ ಸೇಫ್ಟಿ ಮಾಡ್ಕೊಳ್ಬೇಕಾಗಿರೋ ಯಾವುದೇ ಪ್ಲೇಸಸ್ಗಾದ್ರೂ ಹಾಕ್ಬೋದು. ಮತ್ತು ಆಲ್ರೆಡಿ ಮೆಶ್ಗಳು ಮೊನ್ನೆ ಬಂತು ಸರ್, ಅದೆಲ್ಲ ಖಾಲಿ ಆಗ್ಬಿಡ್ತು. ಇನ್ನ ನಮ್ಮಲ್ಲಿ ಮೆಶ್ ಇಲ್ಲ, ಮತ್ತೆ ಬರುತ್ತೆ. ಇವತ್ತು ಸಾಯಂಕಾಲ ಬರುತ್ತೆ, ಮತ್ತೆ ತಗೊಂಡ್ಬರ್ತೀವಿ ಮೆಶ್. ಅದ್ರ ಜೊತೆನಲ್ಲಿ ಇನ್ಕ್ಯುಬೇಟರ್ಸ್ ಬುಕಿಂಗ್ ಆಗಿರೋ ಹಾಕ್ತಾ ಇದೀವಿ. ಇನ್ನ ಪೇಮೆಂಟ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳೋರು ಇದಾರೆ, ಬಂದ್ ತಗೊಂಡೋಗೋರು ಇರ್ತಾರೆ. ಇವಾಗ ಇದು ಕಸ್ಟಮರ್ ಸೇರ್ಸ್ಬೇಕು. ಇವಾಗ ಕೊರಿಯರ್ ಆಫೀಸ್ ತಗೊಂಡೋಗ್ತೀನಿ ಸರ್. ಈಗ ಈ 4 ಮೆಶಿನ್ ಬಂದು ಒಂದೇ ಕಸ್ಟಮರ್ ಕೊಡ್ತಾ ಇರೋದು. ಇವಾಗ ಅವರು ಆಲ್ರೆಡಿ ಒಂದು ಸ್ಯಾಂಪಲ್ ತಗೊಂಡ್ರೆ ನಮ್ಮ ಹತ್ರ, ಅವ್ರಿಗೆ ವರ್ಕೌಟ್ ಆಗಿರೋದಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಅವ್ರಿಗೆ ಟ್ರಸ್ಟ್ ಆಗಿರೋದಕ್ಕೆ ಅಟ್ ಎ ಟೈಮ್ ಮತ್ತೆ 4 ಬುಕ್ ಮಾಡಿದ್ದಾರೆ. ಮತ್ತೆ ಇವಾಗ ಕಳ್ಸಿಕೊಡ್ತಾ ಇದೀವಿ. ಮೊನ್ನೆ ನೋಡೋದಾದ್ರೆ ಒಬ್ಬ ಕಸ್ಟಮರ್ ನಮ್ಮ ಇಲ್ಲೇ ಬಂದ್ರು, 4 ತಗೊಂಡೋದ್ರು. ಮತ್ತೆ ಇನ್ನ ಒಂದು 6 ಬೇಕು ಅಂತ ಕೊರಿಯರ್ಗೆ ಅಮೌಂಟ್ ಕೊಟ್ಬಿಟ್ಟು ಹೋದ್ರು, ಕೊರಿಯರ್ ಮಾಡ್ಬಿಡಿ ಅಂತ. ಅವ್ರದ್ದು ಕೊರಿಯರ್ ಆಗೋಯ್ತು. ಇವಾಗ ನೆಕ್ಸ್ಟ್ ಈ 4 ನೋಡಿ ಆತರ
ಏನಂದ್ರೆ ಕ್ವಾಲಿಟಿ ಚೆನ್ನಾಗಿದೆ, ಇಲ್ಲಿ ಬಂದವ್ರು ಕೂಡ ಮತ್ತೆ ತಗೊಂಡು ಹೋಗ್ತಾ ಇದಾರೆ. ಮತ್ತೆ ಬಂದ್ಬಿಟ್ಟು ಹಿಂಗೆ ಪ್ರಾಬ್ಲಮ್ ಏನ್ ಇಲ್ದಿರೋದ್ರಿಂದ ಒಂದೊಂದು ಎರಡೆರಡು ಬುಕ್ ಮಾಡೋರು ಕೂಡ ಇದಾರೆ. ನೋಡ್ಕೊಳ್ಳಿ, ಒಂದು ನಿಮ್ಗೆ ಇದು ಎಷ್ಟಿರುತ್ತೆ ಲೆಂತ್ ಅಂತ ಹೇಳೋದಾದ್ರೆ 1 ಎಕರೆಗೆ ಅಂದ್ರೆ ಎಳ್ಳಿ ಬರಲ್ಲ. ಯಾಕಂದ್ರೆ ಉದ್ದ ಜಾಸ್ತಿ ಇದೆ ಅನ್ಕೊಳ್ಳಿ, ಅವಾಗ ಜಾಸ್ತಿ ಮೆಚ್ಬೇಕಾಗುತ್ತೆ. ಸ್ಕ್ವೇರ್ ಟೈಪ್ ಇದೆ ಅನ್ಕೊಳ್ಳಿ, ಅವಾಗ ಸ್ವಲ್ಪ ಕಮ್ಮಿ ಬೀಳುತ್ತೆ ಜಮೀನು. ನಾರ್ಮಲ್ ಆಗಿ ಹೇಳ್ತೀನಿ, ಒಂದು ಮೆಶ್ ರೋಲ್ ಬಂದು 8,000 ಆಗ್ತಕ್ಕಂಥದ್ದು. ಈ ಕಡೆ 40 ಅಡಿ 40 ಸೈಟ್ಗೆ ಹಾಕೋಬಹುದು ಸರ್ ಆರಾಮಾಗಿ. ಅಷ್ಟು ಒಂದಕ್ಕೆ ಮೆಶ್ ಬರುತ್ತೆ. 4 ಮೆಶ್ ಅಂದ್ರೆ ಲೆಕ್ಕ ಮಾಡ್ಕೊಳ್ಳಿ ಎಷ್ಟು ದೊಡ್ಡದಿರುತ್ತೆ ಅಂತ ಹೇಳ್ಬಿಟ್ಟು. ಹತ್ರ 4 ಮೆಶ್ ಇದ್ರೆ 1.5 ಎಕರೆಗೆ ಹಾಕೋಬಹುದು ಅಂತ ಅನ್ಕೋತಾ ಇದೀನಿ. ಸ್ಕ್ವೇರ್ ಶೇಪ್ ಅಲ್ಲಿ ಇದ್ರೆ ಅದು ಕರೆಕ್ಟ್ ಆಗಿ ನಿಮ್ಮ ಜಮೀನು ಯಾವ ಶೇಪ್ ಅಲ್ಲಿ ಅನ್ನೋದ್ರ ಮೇಲೆ ಇದಾಗುತ್ತೆ ಸರ್ ಇದು. ಆದ್ರೆ ಗ್ಯಾರಂಟಿಯಾಗಿ ಚೆನ್ನಾಗಿದೆ, ಕ್ವಾಲಿಟಿ ವೇಸ್ಟ್ ಆಗೋದಿಲ್ಲ. ಬೇರೆ ಬೇರೆ ಎಲ್ಲೆಲ್ಲೋ ದುಡ್ಡಿಟ್ಟು ಅನ್ಯಾಯ ಆಗಿರುತ್ತೆ. ಮೊನ್ನೆ ಬಂದಿರೋ ಕಸ್ಟಮರ್ ನಾನು ಫಾಸ್ಟ್ ಫಾರ್ವರ್ಡ್ ಅಲ್ಲಿ ವಿಡಿಯೋ ಮಾಡಿದೆ ಅವತ್ತು. ಯಾಕಂದ್ರೆ ಅವರು ಮೆಶ್ ಬಗ್ಗೆ ಇಂಕ್ಯುಬೇಟರ್ ಬಗ್ಗೆ ಎಲ್ಲ ಮಾತಾಡ್ಕೊಂಡು ತಗೊಂಡೋದ್ರು. ಅವ್ರು ಕೇಳಿದ್ದೇನ್ ಗೊತ್ತಾ, ಅವರ ಹಾಸನ್ ಅವ್ರದ್ದು, ಅವರು ಮೆಚ್ ತರಿಸಿದ್ದು ಮುಂಚೆ ಮೀನಿನ ಬಾಲೆ ತರಿಸ್ತಾರಂತೆ. ಎಲ್ಲಿಂದ, ಇದು ಮಂಗಳೂರು ಹೋಗಿ ತರಿಸಿದ್ದಾರೆ. ಏನಕ್ಕೆ, ಹೊರಗಡೆಯಿಂದ ಸ್ವಲ್ಪ ಕಾಡು ಪ್ರದೇಶದಲ್ಲಿ ಇದೆ. ಆ ಹಾವು ಆಗಿರ್ಬೋದು, ಬೆಕ್ಕಾಗಿರ್ಬೋದು, ಇದು ನರಿ ತರ ಒಳಗಡೆ ಬಂದ್ಬಿಡ್ತಾ ಇದಾವೆ ಸರ್ ಅಂತ. ಅವ್ರು ಇನ್ನೊಂದು ಕೇಳಿದ್ರು, ಸರ್ ಚಿರತೆಗೆ ಸೇಫ್ಟಿ ಕೊಡುತ್ತಾ ಅಂತ. ಅಂದ್ರೆ ಚಿರತೆದು ಪವರ್ ಎಷ್ಟಿರುತ್ತೆ ಅಂತ ನಮಗ್ ಗೊತ್ತಿಲ್ಲ ಸರ್. ಅದಿ ಮೆಶ್ ಮೇಲೆ ಎಷ್ಟು ಪವರ್ ಅಪ್ಲೈ ಆಗುತ್ತೆ ಅಂತ ನಮಗ್ ಗೊತ್ತಿಲ್ಲ. ಚಿರತೆ, ಹುಲಿ, ಆನೆಗಳು ಇದು ತಡ್ಕೊಳ್ಳಲ್ಲ ಪಕ್ಕ 100%. ಯಾಕಂದ್ರೆ ಅದಕ್ಕೆ ಪವರ್ ಜಾಸ್ತಿ ಇರುತ್ತೆ. ಅದ್ ಬಂದ್ಬಿಟ್ಟು ಗಟ್ಟಿಯಾಗಿ ಎಳ್ದು ಹೊಡಿಯುತ್ತೆ. ನಾವು ಮನುಷ್ಯರು ಆದ್ರೆ ಸತ್ತೋಗ್ತಾರೆ, ಯಾವುದೇ ಅನಿಮಲ್ ಆಗ್ಲಿ, ಅಷ್ಟು ಪವರ್ ಇಂದ ಹೊಡಿಯುತ್ತೆ. ಆದ್ರೆ ನಮಗೆ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಕೂಡ ನಮ್ಗೆ ಸಿಗಲ್ಲಲ್ವಾ ಸರ್ ಇದ್ರ ಮೇಲೆ. ನಾಯಿಗೆ, ಮುಂಗ್ಸಿಗೆ, ಹಾವುಗೆ ಮತ್ತೆ ಬೆಕ್ಕಿಗೆ ಖಂಡಿತ ಸೇಫ್ಟಿ ಕೊಡುತ್ತೆ. ಏನಾದ್ರು ಕಾಳ ಹಂದಿ ಇದ್ರೆ ಫಾಸ್ಟ್ ಆಗಿ ಬಂದು ಗುದ್ದಿದ್ರೆ ಏನಾದ್ರು ಕೆಳಗಡೆ ಮೇಷದೊಳ್ಬಹುದು. ಅದಕ್ಕೆ ನೀವು ಸೇಫ್ಟಿ ಕರೆಕ್ಟ್ ಆಗಿ ಮಾಡಿದ್ರೆ ಅದು ಕೂಡ ಎದೋಳಲ್ಲ. ಅದ್ರ ಪವರ್ ಕೂಡ ತಟ್ಕೊಳ್ಳುತ್ತೆ ಸ್ವಲ್ಪ. ಅಲ್ದಿರದ್ರೆ ಅಂದ್ರೆ ಕಿತ್ತೋಗಲ್ಲ, ಇದು ಮೆಶು ಕಿತ್ತೋಗಲ್ಲ, ಹೋಲ್ ಮಾಡ್ಕೊಂಡು ಹೋಗಕ್ಕಾಗಲ್ಲ. ಬಂದು ಗುದ್ದಿದ್ರೆ ಕೆಳಗಡೆ ಇರೋದು ಎದ್ದು ಬಿಡ್ಬೋದು. ನಾವು ಮಣ್ಣಲ್ಲಿ ಹಾಕಿ ಊತಿರ್ತೀವಿ ನೋಡಿ, ಅದು ಕಿತ್ಕೊಂಡ್ ಬಂದ್ಬಿಡ್ಬೋದು. ಅದನ್ನ ಪ್ರಾಪರ್ ಆಗಿ ಮಾಡಿದ್ರೆ ನಿಮ್ಗೆ ಚಿರತೆಗೆ ಅಂತದ್ದು ಕೂಡ ಸೇಫ್ಟಿ ಇರ್ಬೋದು ಸರ್, ಹೇಳಿಕ್ ಬರಲ್ಲ ಅದು. ಅದು ಯಾರಾದ್ರೂ ಇನ್ನ ಸರ್ ಹಿಂಗ್ ಚಿರತೆ ಬಂದಿತ್ತು, ಹಿಂಗ ಆಯ್ತು, ಆದ್ರೂ ಸೇಫ್ಟಿ ಕೊಡ್ತು ಅಂತ ಹೇಳಿದ್ರೆ ಅವಾಗ ನಾವು ಧೈರ್ಯವಾಗಿ ನಿಮ್ಗೆ ಹೇಳಿಕ್ ಬರುತ್ತೆ. ಪಕ್ಕ ಸರ್ ಮಾಡ್ಕೋಬಹುದು. ಅವ್ರ ಕಾಡಿಗೆ ತಗೊಂಡೋಗಿದ್ದು ಮೀನಿನ ಬಲೆ ಹಾಕಿದ್ರಲ್ವಾ ಸರ್, ಮೀನಿನ ಬಲೆ ಸ್ವಲ್ಪ 1.5 ವರ್ಷ ಏನೋ ಇತ್ತಂತೆ. ಮತ್ತೆ ಎಲ್ಲಿದ ಅಲ್ಲೇ ಬಿಟ್ಕೊಂಡ್ಬಿಡ್ತಂತೆ. ಹಾವು ಬಂದ್ರೇನು ತಗೊಳಕೊಳುತ್ತೆ ಫಸ್ಟ್, ಮತ್ತೆ ಒಳಗಡೆ ಬಂದ್ಬಿಡುತ್ತೆ. ಮತ್ತೆ ಇದು ನಾಯಿ ಅಷ್ಟೇ ಡೈರೆಕ್ಟ್ ಗುದ್ಕೊಂಡ್ ಬಂದ್ಬಿಟ್ರೆ ಒಳಗಡೆ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಮಾತಾಡಿ ಪರ್ಸನಲ್ ಆಗಿ ಚೆಕ್ ಮಾಡಿ ಕ್ವಾಲಿಟಿನ. ಅದ್ರ ಜೊತೆನಲ್ಲಿ 160 ಇಂಕ್ಯುಬೇಟರ್ ಒಂದು, ಅವಾಗ 4 ಮೆಶ್ ತಗೊಂಡೋಗಿ ಇನ್ನೊಂದು 6 ಮೆಶ್ ಬುಕ್ ಮಾಡ್ಕೊಂಡು ಅದನ್ನು ಕೂಡ ಕೊರಿಯರ್ ಮಾಡಿಸ್ಕೊಂಡ್ರು ಸರ್. ನಾವು ಮಾಡಿ ಇಟ್ಟಿದ್ದೀವಿ ಅದು ಕೂಡ ಕೊರಿಯರ್. ಇವಾಗ ಇನ್ನೊಂದು ಕಸ್ಟಮರ್ಗೆ ಕಳಿಸ್ತಾ ಇದೀವಿ. ಹಿಂದೆಗಡೆ ಇಂಕ್ಯುಬೇಟರ್ಸ್ ಕೂಡ ಇವಾಗ ಹೋಗ್ಬಿಡ್ತವೆ, ಕೊರಿಯರ್ ತಲುಪಿಸ್ಬಿಡ್ಬೇಕು. ಟೈಮ್ ಕೂಡ ಆಗ್ತಾ ಬಂತು. ಧನ್ಯವಾದಗಳು ಸರ್. ಬೇಕಾಗಿರೋರು ಕಾಲ್ ಮಾಡಿ ಬುಕ್ ಮಾಡ್ಕೋಬಹುದು.